ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ದಲೆ ಅಕ್ಕಿ ಮತ್ತು ಅನ್ನದಲ್ಲಿ ದೋಸೆ ಹೇಗೆ ಮಾಡೋದನ್ನು ತಿಳಿಸ್ಕೊಡ್ತಿದ್ದೀನಿ. ಬಿಫೋರ್ ವಿಡಿಯೋ ಮಾಡಿಲ್ಲ, ಇದು ಆಫ್ಟರ್ ವಿಡಿಯೋ ಮಾಡಿರೋದು. ಇದಕ್ಕೆ 1 ಪಾವ್ ಅಕ್ಕಿಗೆ ಅರ್ಧ ಪಾವ್ ಅನ್ನನ ಮಿಕ್ಸ್ ಮಾಡಿದ್ದೀವಿ ಫ್ರೆಂಡ್ಸ್. ಈ ಕನ್ಸಿಸ್ಟೆಂಟಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ದೋಸೆನ ಹುಯ್ಬೇಕು. ಹಾಗೆ ಈ ದೋಸೆ ಮಸಾಲೆ ದೋಸೆ ಅಷ್ಟು ರೋಸ್ಟ್ ಆಗಿಲ್ಲದ್ರೂ ಕೂಡ ಟೇಸ್ಟಿಯಾಗಿರುತ್ತೆ. ತುಂಬ ರುಚಿಕರವಾಗಿ ಇದಕ್ಕೆ ಕಾಯಿ ಚಟ್ನಿಯಾಗಿ ಕಾಂಬಿನೇಷನ್ನು ಮತ್ತು ಟೊಮೊಟೊ ಚಟ್ನಿ ಯಾವ್ದು ಬೇಕಾದರೂ ಕಾಂಬಿನೇಷನಲ್ಲಿ ಮಾಡ್ಬೋದು. ತುಂಬ ರುಚಿಕರವಾಗಿರುತ್ತೆ. ಈಗ ದೋಸೆ ಈ ರೀತಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟು ನಿಮಗೆ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಕಾಯಿ ಚಟ್ನಿಗೆ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆ, ಕೊಬ್ಬರಿ, ಹಸಿಮೆಣ್ಸಿಕಾಯಿ, ಪುದೀನ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫೈನಾಗಿ ಮಿಕ್ಸಿ ಮಾಡ್ಕೋಬೇಕು. ಈ ಕನ್ಸಿಸ್ಟೆಂಟಲ್ಲಿ ಮಿಕ್ಸಿ ಮಾಡ್ಕೊಂಡ್ರೆ ತೆಳ್ಳಗೆ ಚಟ್ನಿಗೆ ಕಾಂಬಿನೇಷನ್ ದೋಸೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಸಾಸಿವೆ ಒಗ್ಗರಣೆ ಕೊಟ್ಟರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಸಾಸಿವೆ, ಕರಿಬೇವು. ಇವಾಗ ದೋಸೆ ಸವಿಯಲು ರೆಡಿಯಾಗಿದೆ. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಲೈಕ್ ಮಾಡಿ.